ನಮಸ್ಕಾರ ರೀ ಎಲ್ಲರಿಗೂ ಅಶು ಅಡುಗೆ ಮನೆಗೆ ಸ್ವಾಗತ ರೀ. ಇವತ್ತಿನ ರೆಸಿಪಿ ಏನಪ್ಪ ಅಂತಂದ್ರೆ ರಾಜ್ಮಾ ಗ್ರೇವಿ ಮಾಡೋಣ ಬರ್ರಿ. ಈಗ ನಾ ಇಲ್ಲಿ ಒಂದು ಬೌಲ್ ರಾಜ್ಮಾ ತೊಗೊಂಡು ಅದನ್ನ ಏನು ಮಾಡತ್ತೀನಿ ಅಂತಂದ್ರೆ ಕ್ಲೀನಾಗಿ ತೊಳ್ಕೊಳತ್ತೀನಿ ನೋಡ್ರಿ. ತೊಳೆದಾದ್ಮೇಲೆ ಇದನ್ನು ಒಂದು ರಾತ್ರಿ ಪೂರ ನೆನೆಸಿಡ್ಬೇಕು ರೀ, ಅಥವಾ 4 ಗಂಟೆ ನೆನೆಸಿಡ್ಬೇಕು. ಇರಲಿಲ್ಲಪ್ಪ ಅಂತಂದ್ರೆ ನೀವು ಕುಕ್ಕರ್ ಒಳಗನ ಡೈರೆಕ್ಟಾಗಿ ಕುದಿಸಿದ್ರಿ ಅಂತಂದ್ರೆ 7ರಿಂದ 8 ಸೀಟಿ ಹೊಡೆಸ್ಬೇಕು ನೋಡ್ರಿ. ಅವಾಗ ಏನಾಗ್ತೈತೆ ರೀ ಅಂತಂದ್ರೆ ಇದು ರಾಜ್ಮಾ ಮಿದುವಾಗಿ ಕಾಳುಗಳು ಕುದಿತಾವ್ರಿ. ಈಗ ನಾ ಇಲ್ಲಿ ಇದನ್ನು ನೆನೆಸಿ ಒಂದು ನೈಟ್ ಪೂರ ಬಿಡತ್ತೀನಿ ರೀ. ಈಗ ನೋಡ್ರಿ ಬೆಳಗ್ಗೆ ಎದ್ದು ಕೂಡಲೇ ಏನಪ್ಪ ಅಂತಂದ್ರೆ ಎಲ್ಲ ಕಾಳುಗಳು ನೆನೆದು ಇಷ್ಟು ದಪ್ಪಾಗಿರ್ತಾವ್ರಿ, ಮತ್ತು ಕೈಲಿಂದನೂ ಕಟ್ಟಾಗತ್ತವ್ರಿ. ಈಗ ಇದನ್ನು ಏನು ಮಾಡೋಣ ಅಂತಂದ್ರೆ ಕುಕ್ಕರ್ ಒಳಗೆ 1-2 ಸೀಟಿ ಹೊಡೆಸ್ಕೊಂಬಿಡೋಣ ರೀ. ಇದೇನಪ್ಪ ಅಂತಂದ್ರೆ ಒಂದು ಹೆಲ್ದಿ ಆದಂಥ ರೆಸಿಪಿ ಐತ್ರಿ. ಇದಕ್ಕೆ ನಾ ಇಲ್ಲಿ ಏನಂತಂದ್ರೆ ಕಾಳುಗಳೆಲ್ಲನೂ ಕುದ್ಸಕ್ಕೆ ಒಂದಿಷ್ಟು ಉಪ್ಪು ಹಾಕ್ಕೊಂಡು ಈಗ ಅರಿಶಿಣ ಪುಡಿ ಹಾಕತ್ತೀನಿ ನೋಡ್ರಿ. ಇನ್ನೇನಪ್ಪ ಅಂತಂದ್ರೆ ಚೆಂದಂಗಿ 1-2 ಸೀಟಿ ಆಗುವವರೆಗೂ ಇದನ್ನು ಕುದಿಸ್ಕೊಂಬಿಡೋಣ ರೀ. ಅಲ್ಲಿವರೆಗೂ ನಾವು ಏನು ಮಾಡೋಣ ಈಗ ಅಂತಂದ್ರೆ ಅದಕ್ಕೆ ಮತ್ತೆ ಏನೇನು ತರಕಾರಿ ಬೇಕಂತಂದ್ರೆ ನೋಡೋಣ ಬರ್ರಿ. 2 ದಪ್ಪನ ಉಳ್ಳಿಗಡ್ಡಿ ಸಣ್ಣಂಗೆ ಕಟ್ ಮಾಡಿ ಇಟ್ಕೊಂಡೀನಿ ರೀ. ಆಮೇಲೆ 2 ಟೊಮೆಟೊನು ಸಣ್ಣಂಗೆ ಕಟ್ ಮಾಡಿ ಇಟ್ಕೊಂಡೀನಿ. ಕೊತ್ತಂಬರಿ ಒಂದಿಷ್ಟು, ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತೊಗೊಂಡೀನಿ. ಮತ್ತು 2 ಏನಪ್ಪ ಅಂತಂದ್ರೆ ಪತ್ರಿ ತೊಗೊಂಡೀನಿ ರೀ. ಇಲ್ಲಿ ಅರ್ಧ ಸ್ಪೂನ್ ಆಗುವಷ್ಟು ಹೋಮ್ ಮೇಡ್ ಗರಂ ಮಸಾಲ ತೊಗೊಂಡೀನಿ ರೀ. ಸಾಸ್ವೆ ಮತ್ತು ಜೀರಿಗೆ, ಆಮೇಲೆ ಅದ್ರ ಜೊತೆಗೆ ಏನು ಅಂತಂದ್ರೆ ಉಪ್ಪು ಎಲ್ಲನೂ ಅರ್ಧ ಸ್ಪೂನ್ ತೊಗೊಂಡೀನಿ ರೀ. ಮತ್ತೇನಂತಂದ್ರೆ ಇಲ್ಲಿ ಮಸಾಲೆ ಖಾರನೂ ನಾ 2 ಸ್ಪೂನ್ ತೊಗೊಳತ್ತೀನಿ ರೀ, ದೊಡ್ಡ ಸ್ಪೂನಲ್ಲಿ. ನೀವು ಬೇಕಿತ್ತು ಅಂತಂದ್ರೆ ಇದಕ್ಕೆ ಇಲ್ಲಿ ಮೆಣಸಿನ ಪುಡಿ ಅಂದ್ರೆ ಬಂಗಿ ಪುಡಿನೂ ಯೂಸ್ ಮಾಡ್ಬೋದು ರೀ. ಅದ್ರ ಜೊತೆಗೆ ಏನಂತಂದ್ರೆ 2 ಟೇಬಲ್ ಸ್ಪೂನ್ ಎಣ್ಣೆಯನ್ನು ತೊಗೊಳತ್ತೀನಿ ರೀ ಒಗ್ಗರಣೆ ಸಲುವಾಗಿ. ನೋಡಿರಿ ಈಗ ರಾಜ್ಮಾ ಕುದ್ದವ್ರಿ ಎಲ್ಲ. ಇದ್ರನ್ನ ಏನು ಮಾಡೋಣಪ್ಪ ಅಂತಂದ್ರೆ ಈಗ ಪಲ್ಯಕ್ಕೆ ಯೂಸ್ ಮಾಡೋಣ ರೀ. ಈಗ ನೋಡಿರಿ ಕಾಳು ಕುದ್ದ ಕೈಯಾಗಿ ಹಿಚ್ಚಿಗೆ ನೋಡಿದಾಗ ಪುಡಿ ಆಗತ್ತೈತೆ ರೀ. ಈ ರೀತಿ ಏನಪ್ಪ ಅಂತಂದ್ರೆ ಕಾಳುಗಳೆಲ್ಲ ಕುದಿಬೇಕು ರೀ. ನಾ ಇಲ್ಲೇ ಒಗ್ಗರಣೆ ಸಲುವಾಗಿ ಒಂದು ಕಡಾಯಿ ಒಳಗೆ 2 ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಳತ್ತೀನಿ ರೀ. ಈಗ ಸಾಸಿವೆ ಹಾಕಿದಾಗ ಚಟಾಪಟ ಅನ್ನುವಾಗ ಒಂದಿಷ್ಟು ಜೀರಿಗೆ ಹಾಕ್ಕೊಳತ್ತೀನಿ ರೀ. ಇದ್ರ ಜೊತೆಗೆ ಏನು ಅಂತಂದ್ರೆ ಪತ್ರಿಯಲ್ಲಿ ಹಾಕ್ಕೊಳತ್ತೀನಿ ರೀ. ನೀವು ಬೇಕಿತ್ತು ಅಂತಂದ್ರೆ ಇದಕ್ಕೆ ಹಿಂಗನ್ನು ಯೂಸ್ ಮಾಡ್ಬೋದು ರೀ. ನಾ ಇಲ್ಲೇ ಹಿಂಗೆ ಯೂಸ್ ಮಾಡತ್ತಿಲ್ಲ. ಅದ್ರ ಜೊತೆ ಏನಪ್ಪ ಅಂತಂದ್ರೆ ಈ ಉಳ್ಳಿಗಡ್ಡಿ ಮತ್ತು ಟೊಮೆಟೊ ನಿಮಗೆ ಗ್ರೇವಿ ಗಟ್ಟಿಯಾಗಿ ಬೇಕಿತ್ತು ಅಂತಂದ್ರೆ ಇವು ಮಿಕ್ಸಿಗೆ ಹಾಕ್ಕೊಂಡು ಯೂಸ್ ಮಾಡ್ಬೋದು ರೀ. ನಾ ಸ್ವಲ್ಪ ಇಲ್ಲೇ ತರಿಯಾಗಿ ಇರಲಿ ಅಂತಂದು ಏನು ಮಾಡತ್ತೀನಿ, ಈ ಥರನ ಡೈರೆಕ್ಟಾಗಿ ಎಣ್ಣೆ ಒಳಗೆ ಹಂಗೆ ಫ್ರೈ ಮಾಡ್ಕೊಳತ್ತೀನಿ ನೋಡ್ರಿ. ಉಳ್ಳಿಗಡ್ಡೆ ಈಗ ಸ್ವಲ್ಪ ಹುರಿಯುವಾಗ ಏನು ಮಾಡೋಣ ರೀ, ಉಪ್ಪು ಹಾಕ್ಕೊಂಬಿಡೋಣ. ಅವು ಚೆಂದಂಗೆ ಜಲ್ದಿ ಹುರ್ಕೊಂಬಿಡ್ತಾವೆ ರೀ. ಇದ್ರ ಜೊತೆಗೆ ಏನು ಅಂತಂದ್ರೆ ಟೊಮೆಟೊ ಎಲ್ಲನೂ ಹಾಕ್ಕೊಂಬಿಡೋಣ ರೀ. ಈ ರಾಜ್ಮಾ ಗ್ರೇವಿ ಮಾಡೋಕೆ ನೀವು ಬೇಕಿತ್ತು ಅಂತಂದ್ರೆ ಹಸಿ ಕೊಬ್ಬರಿನೂ ಮಿಕ್ಸಿಗೆ ಹಾಕ್ಕೋಬೋದು ರೀ. ಈಗ ಉಳ್ಳಿಗಡ್ಡೆ ಸ್ವಲ್ಪ ಕಂದು ಬಣ್ಣಕ್ಕೆ ಬಂದವು. ಈಗ ನಾ ಏನು ಮಾಡತ್ತೀನಿ ರೀ, ಟೊಮೆಟೊ ಹಾಕ್ಕೊಳತ್ತೀನಿ ರೀ. ಇವೆಲ್ಲನೂ ಏನು ಅಂತಂದ್ರೆ ಚೆಂದಂಗೆ ಮಿದು ಆಗುತ್ತಾ ನಾನು ಎಣ್ಣೆ ಒಳಗೆ ಹಿಂಗೆ ತಳಸ್ಕೊಂಬಿಡೋಣ ರೀ. ಮತ್ತೇನಪ್ಪ ಅಂತಂದ್ರೆ ಬೇರೆ ಬೇರೆ ರೆಸಿಪಿಗಾಗಿ ನಮ್ಮ ಚಾನಲ್ ನೋಡ್ಕೋತೀರಿ. ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ ಮತ್ತು ಶೇರ್ ಮಾಡಿರಿ. ಈಗ ಟೊಮೆಟೊ ಉಳ್ಳಿಗಡ್ಡೆ ಎಲ್ಲನೂ ಹುರ್ಕೊಂಬಿಟ್ಟಿದ್ದು ರೀ. ಅದಕ್ಕೆ ಶುಂಠಿ ಬೆಳ್ಳುಳ್ಳಿನೂ ಹಾಕಿ 1-2 ನಿಮಿಷ ತಾಳಿಸ್ಕೊಂಡೇನಿ ರೀ. ಈಗ ಅದೆಲ್ಲನೂ ತರಕಾರಿನೂ ಎಣ್ಣೆ ಬಿಡಾತೈತೆ ರೀ. ಇವಾಗ 2 ಸ್ಪೂನ್ ಆಗುವಷ್ಟು ನಾ ಮಸಾಲೆ ಖಾರ ಹಾಕ್ಕೊಳತ್ತೀನಿ ರೀ. ಅದ್ರ ಜೊತೆಗೆ ಹೋಮ್ ಮೇಡ್ ಮಸಾಲ ಹಾಕ್ಕೊಳತ್ತೀನಿ ರೀ, ಅರ್ಧ ಸ್ಪೂನ್. ಈಗ ಇದನ್ನು ಸಣ್ಣ ಉರಿ ಒಳಗೆ ಚೆಂದಂಗೆ ತಾಳಿಸ್ಕೊಂಬಿಡೋಣ ರೀ. ಅದು ಸ್ವಲ್ಪ ಏನತ್ತಂದ್ರೆ ಸೈಡಿಗೆಲ್ಲನೂ ಎಣ್ಣೆ ಬಿಡ್ತಿರ್ತೈತಿ. ಈ ಟೈಮ್ ಒಳಗೆ ಕುದ್ದಿದ್ದೆಲ್ಲ ಕಾಳುಗಳನ್ನು ಒಗ್ಗರಣೆ ಒಳಗೆ ಹಾಕ್ಕೊಂಡು ಅದು
ಒಳಗಿದ್ದಂಥ ನೀರನ್ನು ನಾನು ಇಲ್ಲಿ ಯೂಸ್ ಮಾಡ್ಕೊಳತ್ತೀನಿ ರೀ. ಈಗೇನಪ್ಪ ಅಂತಂದ್ರೆ ನಮ್ದು ರಾಜ್ಮಾ ಸ್ವಲ್ಪ ಕುದೀತಿರ್ತೈತಿ. ಆ ಟೈಮ್ ಒಳಗೆ ಒಣ ಕೊಬ್ಬರಿ ಪುಡಿ ನಾ ಇಲ್ಲಿ ಹಾಕ್ಕೊಳತ್ತೀನಿ ರೀ. ನೀವು ಬೇಕಿತ್ತಂದ್ರೆ ಹಸಿ ಕೊಬ್ಬರಿನೂ ಯೂಸ್ ಮಾಡ್ಬೋದು ರೀ. ಇರಲಿಲ್ಲ ಅಂತಂದ್ರೆ ಸ್ವಲ್ಪ ಗೋಡಂಬಿನ ಮಿಕ್ಸರ್ಗೆ ಹಾಕಿ ನೀವು ಯೂಸ್ ಮಾಡ್ಬೋದು ರೀ. ಈಗ ನೋಡಿರಿ ನಮ್ದು ರಾಜ್ಮಾ ಗ್ರೇವಿ ರೆಡಿ ಆಗತ್ತೈತೆ ರೀ. ಈಗ ಲಾಸ್ಟಿಗೆ ನಾನು ಏನು ಮಾಡತ್ತೀನಿ, ಕಟ್ ಮಾಡಿದಷ್ಟು ಕೊತ್ತಂಬರಿ ಹಾಕ್ಕೊಂಡು ಒಂದಿಷ್ಟು ಮುಚ್ಚಳ ಮುಚ್ಚಿ ಇಟ್ಬಿಡ್ತೀನಿ ನೋಡಿರಿ. ಈಗ ಸ್ವಲ್ಪ ಓಮ್ಗೊಂಡ ಮ್ಯಾಗ ಏನಪ್ಪ ಅಂತಂದ್ರೆ ನಾವು ಇದನ್ನು ಟೇಸ್ಟ್ ಮಾಡೋಣ ರೀ. ಇದು ರೊಟ್ಟಿ ಜೊತೆ, ಚಪಾತಿ ಜೊತೆ ಅಥವಾ ಅನ್ನದ ಜೊತೆ ಏನಪ್ಪ ಅಂತಂದ್ರೆ ಒಳ್ಳೆ ಕಾಂಬಿನೇಷನ್ ಅನ್ನಿಸ್ತೈತೆ ರೀ. ನೀವು ಪೂರಿ ಒಳಗೆ ಯೂಸ್ ಮಾಡ್ತಿದ್ರಿ ಅಂದ್ರೆ ಸ್ವಲ್ಪ ಕುದಿಸಿದ ಬಟಾಟಿನೂ ಈ ಗ್ರೇವಿ ಒಳಗೆ ನೀವು ಯೂಸ್ ಮಾಡ್ಕೋಬೋದು. ನಿಮ್ಮ ಮನೆಯೊಳಗೆ ನೀವು ಒಂದು ಸರಿ ಈ ರೆಸಿಪಿನ ಟ್ರೈ ಮಾಡಿರಿ. ಎಲ್ಲರಿಗೂ ಧನ್ಯವಾದಗಳು ರೀ.